ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ತಾಂಡವಾಡ್ತಾ ಇದೆ. ಅವ್ಯವಸ್ಥೆಯನ್ನ ಮರೆಮಾಚೋದಕ್ಕೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುವಂತಹ ಡ್ರಾಮಾ ಮಾಡ್ತಾ ಇದೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ, ಅರ್ಥಾತ್ ಮೋರಲ್ ಇಲ್ಲ. ನಿಮ್ಮ ಡ್ಯಾಮೇಜ್ ಸರಿಪಡಿಸೋದಕ್ಕೆ ನೀವು ಆರ್ಎಸ್ಎಸ್ ಅನ್ನ ಮುಟ್ಟುತ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿಯ ಕಲಿಯೊಬ್ಬ ಆರೋಪ ಮಾಡಿದ್ದಾರೆ. ಅವ್ಯವಸ್ಥೆಯನ್ನ ಮರೆಮಾಚೋದಕ್ಕೆ ಆರ್ಎಸ್ಎಸ್ ಬ್ಯಾನ್ ಡ್ರಾಮಾ ಮಾಡ್ತಾ ಇದೆ ಕಾಂಗ್ರೆಸ್. ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ. ತನ್ನ ಟ್ವಿಟರ್ ಖಾತೆಯಲ್ಲಿ ಅಧಿಕೃತವಾಗಿ ಅದನ್ನು ಹಾಕಿಕೊಂಡಿದ್ದಾರೆ. ನಿಮ್ಮ ಡ್ಯಾಮೇಜ್ ಸರಿಪಡಿಸಲು ಆರ್ಎಸ್ಎಸ್ ಮುಟ್ಟಿದ್ದೀರಾ, ಜಾತಿ ಗಣತಿ ವಿವಾದ ಮುಚ್ಚಲು ಈ ನಾಟಕ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹೇಳಿಕೊಂಡಿರುವಂತಹದ್ದು. ಒಂದು ಕಡೆ ಸಿಎಂ ಸ್ಥಾನದ ಜಟಾಪಟಿ. ಬಿಜೆಪಿ ನಾಯಕ BL ಸಂತೋಷ್ ಟ್ವೀಟ್ ಮೂಲಕ ಕೈ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಸಿಎಂ ಸೀಟಿಗಾಗಿ ಜಟಾಪಟಿ ನಡೀತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಎನ್ನುವಂಥ ಜಟಾಪಟಿ ನಡೀತಾ ಇದೆ. ಮತ್ತೊಂದು ಕಡೆ ಕ್ಯಾಸ್ಟ್ ಸೆನ್ಸಸ್ ಜಾತಿ ಗಣತಿ ವಿಚಾರವಾಗಿ ವಿವಾದವಾಗಿದೆ. ಸೊ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮಿದುಳಿನಿಂದ ಹೊರಹಾಕಬೇಕು ಅನ್ನೋ ಕಾರಣಕ್ಕಾಗಿ, ಅವರನ್ನು ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ 3 ಅಥವಾ 5 ವಿಚಾರಗಳನ್ನು ಹೊರತುಪಡಿಸಿ RSS ಅನ್ನು ತಟ್ಟುತ್ತಾ ಇದ್ದರೆ ಜನ ಅದನ್ನು ಮರೆತು ಇದರ ಹಿಂದೆ ಬೀಳುತ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಕಾಂಗ್ರೆಸ್ಸು RSS ಬ್ಯಾನ್ನ ಡ್ರಾಮಾ ಆಡ್ತಾ ಇದೆ ಅಂತ ಹೇಳಿದ್ಯಾರು ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ, RSSನ ಅತ್ಯಂತ ಸನಿಹದ ಸಖ್ಯ ಇರುವಂತಹ ವ್ಯಕ್ತಿ BL ಸಂತೋಷ್. ಸಾಂಪ್ರದಾಯಿಕ ಕರ್ನಾಟಕದ ರಾಜಾಹುಲಿ ಯಡಿಯೂರಪ್ಪರ ವಿರುದ್ಧ ಸಾಂಪ್ರದಾಯಿಕ ಸಮರ ಸಾರಿರುವಂತಹ ಬಿಜೆಪಿ ನಾಯಕ BL ಸಂತೋಷ್. ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಹಿಡಿದು ಅನೇಕ ರಾಜ್ಯದ ಹಿಂದುತ್ವ ನಾಯಕರನ್ನ ಮೆಚ್ಚಿಸುವಂತಹ ಮಾತನಾಡುವಂತಹ BL ಸಂತೋಷ್. ಸೊ BL ಸಂತೋಷ್ ಈ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಗುಟುರು ಹಾಕಿದ್ದಾರೆ. ನಿಮ್ಮ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ನೀವು RSS ಅನ್ನು ಮುಟ್ಟಿದ್ದೀರಿ. ರಾಜ್ಯದಲ್ಲಿ ಈಗಾಗಲೇ ಜನ 5 ಗ್ಯಾರಂಟಿಯ ವಿರುದ್ಧ ಸಿಡಿದೆದ್ದಿದ್ದಾರೆ. ನೀವು ಫ್ರೀ ಉಚಿತ ಬಸ್ಸು ಅಂತ ಹೇಳ್ತೀರಿ, ಆದರೆ ಬಿಜೆಪಿ ಶಾಸಕರಿಗೆ ಅನುದಾನ ಕೊಡೋದಿಲ್ಲ. ಶಕ್ತಿ ಯೋಜನೆ ಅಂತ ಕೇಳ್ತೀರಿ, ಆದರೆ ನೀವು ಸರಿಯಾದಂತಹ ಸಾರಿಗೆ ಇಲಾಖೆ ನಿಗಮಗಳಿರ್ತಾವೆ ನೋಡಿ, BMTC ಮತ್ತೊಂದು ಮಗದೊಂದು, ಆ ನಿಗಮಗಳಿಗೆ ನೀವು ಸರಿಯಾಗಿ ಪೇ ಮಾಡ್ತಾ ಇಲ್ಲ. ನಿಗಮಗಳೇ ತಿರುಗಿ ಬಿದ್ದಿದ್ದಾವೆ ನಿಮ್ಮ ವಿರುದ್ಧ. ಜೊತೆಗೆ ಹೀಗೆ ಸಾಕಷ್ಟು ಗೃಹ ಜ್ಯೋತಿ 5 ಗ್ಯಾರಂಟಿಗಳ ವಿರುದ್ಧ ಜನ ಅತೃಪ್ತಗೊಂಡಿದ್ದಾರೆ. ಹಾಗಾಗಿ ನೀವು ಅದನ್ನು ಸರಿಪಡಿಸೋದಕ್ಕೋಸ್ಕರ ರಾಜ್ಯದಲ್ಲಿ RSS ಬ್ಯಾನ್ ಎನ್ನುವಂಥ ಚರ್ಚೆಯನ್ನು ತಂದಿದ್ದೀರಿ. ಜೊತೆಗೆ CM ಸ್ಥಾನದ ಜಟಾಪಟಿ ನಡೀತಾ ಇದೆ ರಾಜ್ಯದಲ್ಲಿ. ಅದನ್ನು ಮರೆಮಾಚೋದಕ್ಕೂ ಕೂಡ ಈ ತರಹದೊಂದು ಹೈಡ್ರಾಮಕ್ಕೆ ಕೈ ಹಾಕಿದ್ದೀರಿ. ಜೊತೆಗೆ ನಿಮ್ಮ ಕ್ಯಾಬಿನೆಟ್ನಲ್ಲಿ 32 ಸಚಿವರುಗಳು, ಅವರ ಸ್ಥಾನಗಳು ಅನರ್ಹ ಆದರೂ ಕೂಡ ಅವರನ್ನು ಅರ್ಹರನ್ನಾಗಿಸಿದ್ದೀರಿ ಅನ್ನೋ ಆರೋಪ ಇದೆ. ಹಾಗಾಗಿ ಈ ತರಹದೊಂದು ಹೈಡ್ರಾಮಾ ರಾಜ್ಯದಲ್ಲಿ ಬಂದರೆ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗುತ್ತೆ ಅನ್ನೋ ಕಾರಣಕ್ಕೆ ನೀವು ಈ RSS ಬ್ಯಾನ್ ಎನ್ನುವಂತಹ ಬಹುದೊಡ್ಡ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡಿದ್ದೀರಿ ಅಂತ ಹೇಳಿ RSS ನಾಯಕ ಬಿಜೆಪಿಯ ಕಲಿ BL ಸಂತೋಷ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.